मनी भी से पर्सनल लोन आप भी मनी भी डाउनलोड ಇವತ್ತು ಮದ್ದೂರಿನಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸುಮಾರು 30 ಗಣಪತಿಗಳನ್ನ ಒಟ್ಟಿಗೆ ವಿಸರ್ಜನೆ ಮಾಡೋ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಇದು ಹಿಂದೂಪರ ಸಂಘಟನೆಗಳು ಕರೆ ನೀಡಿರುವಂತ ಈ ಒಂದು ಕಾರ್ಯಕ್ರಮಕ್ಕೆ ಈ ಮದ್ದೂರು ತಾಲೂಕಿನಾದ್ಯಂತ ಇರುವ ಗಣಪತಿಗಳನ್ನ ತಂದು ಇಲ್ಲಿ ವಿಸರ್ಜನೆ ಕೂಡ ಮಾಡಲಾಗ್ತಾ ಇದೆ. ಈಗ ಅದಕ್ಕೋಸ್ಕರ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ನಾವು ನೋಡಬಹುದು ಈಗಾಗಲೇ ಇಲ್ಲಿ ಡಿಜೆನೂ ಕೂಡ ಅಳವಡಿಸಲಾಗಿದೆ. ಡಿಜೆ ಅಳವಡಿಸಿ ಉದ್ದುಗೂ ಅಂದ್ರೆ ಇಲ್ಲಿಂದ ಬಿಜೆಪಿ ಕಚೇರಿಯಿಂದ ಹಿಡಿದು ಶಿಂಷಾ ನದಿವರೆಗೂ ಕೂಡ ಅಂದ್ರೆ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಕೂಡ ಮೆರವಣಿಗೆ ಸಾಗುತ್ತೆ. ಈ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಏನು ಹಿಂದೂಪರ ಕಾರ್ಯಕರ್ತರು ಕೂಡ ಭಾಗವಹಿಸಲಿದ್ದಾರೆ. ಮತ್ತೆ ಅದಲ್ಲದೆ ಈ 30 ಗಣಪತಿಗಳ ಜೊತೆಯಲ್ಲಿ ಆ ಗ್ರಾಮಸ್ಥರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಇಲ್ಲಿ ಭಾನುವಾರ ಏನು ಒಂದು ಅಹಿತಕರ ಘಟನೆ ನಡೆದಿತ್ತು, ಕಲ್ಲು ತೂರಾಟ ಪ್ರಕರಣ, ಆ ಪ್ರಕರಣದಿಂದ ಎಚ್ಚೆತ್ತ ಪೊಲೀಸ್ ಅವರು ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ನು ಕೂಡ ಏರ್ಪಡಿಸಿದ್ದಾರೆ. ಅಂದ್ರೆ ಸುಮಾರು 2000ಕ್ಕೂ ಹೆಚ್ಚು ಮಂದಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಅಂದ್ರೆ ರಸ್ತೆಯುದ್ದಕ್ಕೂ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಅಲ್ಲಲ್ಲಿ ಪೊಲೀಸರನ್ನು ಕೂಡ ನಿಯೋಜಿಸಿರುವಂತದ್ದು ಈಗ ನಾವು ನೋಡಬಹುದು. ಈಗಾಗಲೇ ಗ್ರಾಮಗಳಿಂದ ಗಣಪತಿಗಳು ಈ ಮೆರವಣಿಗೆಯಲ್ಲಿ ಸಾಗಕ್ಕೋಸ್ಕರ ಬರ್ತಾ ಇದ್ದಾವೆ. ಮತ್ತೆ ಆಯಾಯ ಊರಿನ ಗ್ರಾಮಸ್ಥರು ಕೂಡ ಗಣಪತಿ ಜೊತೆ ಇರುವಂತದ್ದು. ಈಗಾಗಲೇ ಒಟ್ಟು 30 ಗಣಪತಿಗಳನ್ನ ವಿಸರ್ಜನೆ ಮಾಡೋ ಒಂದು ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು. ಈಗ ಏನು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಏನು ವಯೋಮಿತಿ ಇಲ್ಲದೆ ಏನ್ ಡಿಜೆ ಸೌಂಡ್ಗೆ ತಾಳ ಹಾಕೊಂಡು ಅವರೆಲ್ಲ ಕುಣಿದು ಕುಪ್ಪಳಿಸಿ ಸಂಭ್ರಮ ಪಡ್ತಾ ಇರುವಂತದ್ದು. ಒಟ್ಟಾರೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಾನು ಕೂಡ ಘೋಷಣೆಗಳನ್ನ ಕೂಗ್ತಾ ಇರುವಂತದ್ದು. ಜೈ ಶ್ರೀರಾಮ್ ಘೋಷಣೆಗಳು ಕೂಡ ಕೂಗ್ತಾ ಇರುವಂತದ್ದು. ಒಟ್ಟಾರೆ ಇವಾಗ ಏನು ಈ ಒಂದು ಮೆರವಣಿಗೆ ಸುಮಾರು 12 ಗಂಟೆಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಪೇಟೆ ಬೀದಿ ಮೂಲಕ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಮೆರವಣಿಗೆ ಹೋಗಿ ಅಲ್ಲಿ ಒಂದು ವಿಸರ್ಜನೆ ಮಾಡಲಾಗುತ್ತೆ. ಮತ್ತೆ ಇದ್ರ ಜೊತೆಗೆ ಬಿಜೆಪಿಯ ನಾಯಕರುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಬಾಲಕೃಷ್ಣ, ಪವರ್ ಟಿವಿ, ಮಂಡ್ಯ.